ಪಾತ್ರ ಒಂದೇ ಅಂದರೆ ಪೊಲೀಸ್ ಪಾತ್ರನೇ ಆದರೂ ಪ್ರತಿ ಸಿನಿಮಾದಲ್ಲೂ ನನಗೆ ಸಿಗ್ತಿರೋ ವಿಷಯಗಳು ತುಂಬ ಬೇರೆ ಬೇರೆ. ಸೊ ನನಗೆ ಸಿಗ್ತಿರೋ ವಿಷಯಗಳು ತುಂಬ ವಿಶೇಷ ಅನಿಸುತ್ತೆ. ಸೊ ಯೂನಿಫಾರ್ಮ್ ಒಂದೇ ಹಾಕಿದ್ರೂ ನನಗೆ ಸಿಗ್ತಿರೋ ಕೇಸ್ಗಳು ತುಂಬ ಬೇರೆ ಬೇರೆ. ಅವಕಾಶಗಳು ಪೊಲೀಸ್ ಅವಕಾಶಗಳೇ ಹೆಚ್ಚೆಚ್ಚು ಬರ್ತಾ ಬರ್ತಾ ಯೂನಿಫಾರ್ಮ್ ಹಾಕಿದ್ರೆ ನಾನು ಕಲಾವಿದ ಅಲ್ಲ, ನಾನು ಪೊಲೀಸೇ ಅನ್ನೋ ಥರ ಫೀಲ್ ಆಗೋ ಅಷ್ಟು. ನಿಮ್ಮ ಸಿನಿಮಾದಲ್ಲೂ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಆ್ಯಂಡ್ ಈ ಸಿನಿಮಾದಲ್ಲೂ ಪೊಲೀಸ್ ಕ್ಯಾರೆಕ್ಟರ್ನಲ್ಲೇ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಯೂನಿಫಾರ್ಮಲ್ಲಿ. ಸೊ ಮೇ ಬಿ ನಿಮಗೆ ಇದು ಲಕ್ಕಿ ಯೂನಿಫಾರ್ಮ್ ಅಂತ ನಾನು ಅನ್ಕೋತೀನಿ. ಸೊ ಈ ಒಂದು ಸಿನಿಮಾದಲ್ಲೂ ಕೂಡ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀರಾ, ನಿಮ್ಮ ಒಂದು ಖುಷಿ ಹೇಗಿದೆ? ತುಂಬ ಖುಷಿ ಇದೆ. ಯಾಕೆಂತಂದರೆ ಪಾತ್ರ ಒಂದೇ ಅಂದರೆ ಪೊಲೀಸ್ ಪಾತ್ರನೇ ಆದರೂ ಪ್ರತಿ ಸಿನಿಮಾದಲ್ಲೂ ನನಗೆ ಸಿಗ್ತಿರೋ ವಿಷಯಗಳು ತುಂಬ ಬೇರೆ ಬೇರೆ. ಸೊ ಭೀಮಾ ತುಂಬ ಬೇರೆ ಥರ ವಿಷಯ, ಅಂದರೆ ಯೂತ್ಗೆ ಸಂಬಂಧಪಟ್ಟಿರೋವಂಥ ಹಿನ್ನೆಲೆಯಲ್ಲಿ ನಡೆಯುವಂಥ ವಿಷಯ. ಲಾಸ್ಟ್ ಕಸ್ಟಡಿ ಅಂತ ಮಾಡಿದೆ, ಅದು ಕಂಪ್ಲೀಟ್ ಬೇರೆ ಥರನೇ, ಅಂದರೆ ಸೈಬರ್ ಕ್ರೈಮ್ ಥರ ಬರುತ್ತೆ. ಮತ್ತು ಇದು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯ, ಅಂದರೆ ಭ್ರೂಣ ಹತ್ಯೆ ಸಂಬಂಧ, ಅಂದರೆ ಅದರ ಸುತ್ತ ಒಂದು ವಿಷಯ ವಸ್ತು ಓಡಾಡುತ್ತೆ. ಸೊ ನನಗೆ ಸಿಗ್ತಿರೋ ವಿಷಯಗಳು ತುಂಬ ವಿಶೇಷ ಅನಿಸುತ್ತೆ. ಸೊ ಯೂನಿಫಾರ್ಮ್ ಒಂದೇ ಹಾಕಿದ್ರೂ ನನಗೆ ಸಿಗ್ತಿರೋ ಕೇಸ್ಗಳು ತುಂಬ ಬೇರೆ ಬೇರೆ. ಇದು ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ? ಒಂದು ಪ್ರೆಸ್ ಮೀಟಲ್ಲಿ ನೀವು ಹೇಳಿದ್ರಿ ನಿಮಗೆ ಒಂದು ಆಸೆ ಇತ್ತು ನಾನು ಇನ್ಸ್ಪೆಕ್ಟರ್ ಆಗಬೇಕು ಅನ್ನೋದನ್ನು ಅಂತ. ಸೊ ರಿಯಲ್ ಆಗೋದರಂತೂ ಕನಸು ನಿಮಗೆ ಅದಾಗಲಿಲ್ಲ. ಬಟ್ ಈಗ ನಿಮ್ಮ ಒಂದು ಅದೃಷ್ಟ, ಪ್ರತಿಯೊಂದು ಸಿನಿಮಾದಲ್ಲೂ ನೀವು ಮಾಡ್ತಾ ಇರೋವಂಥ ಕರ್ತವ್ಯ ರಿಯಲ್ ಲೈಫಲ್ಲಿ ಎಲ್ಲರೂ ಮಾಡುವಂಥದ್ದು ಒಂದು ಜವಾಬ್ದಾರಿ ಕೆಲಸಗಳು. ಸೊ ಅದು ಎಷ್ಟರ ಮಟ್ಟಿಗೆ ಖುಷಿ ಪಡ್ತಾ ಇದೆ? ನೀವು ಅದಕ್ಕೆ ಅಂತ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ? ನಾನು ಸಣ್ಣ ವಯಸ್ಸಿಂದ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೆ ಅನಿಸುತ್ತೆ. ಯಾಕೆಂತಂದರೆ ನಾನು ಜಸ್ಟ್ ಆಸೆ ಪಡ್ತಿರಲಿಲ್ಲ, ಸಿನಿಮಾಗಳನ್ನ ನೋಡ್ತಿದ್ದೆ ಒಂದಷ್ಟು. ನಾನೇ ಪೊಲೀಸ್ ಆದರೆ ಯಾವ ಥರ ಅಂತ ಒಂದಷ್ಟು ಎಲ್ಲ ನಾನು ಎನ್ಯಾಕ್ಟ್ ಮಾಡ್ಕೋತಾ ಇದ್ದೆ. ಸೊ ಬಹುಶಃ ಪಾತ್ರ ಸಿಗದೆ ನಾನು ಒಂದು ತಯಾರಿಲಿದ್ದೆ ಸಣ್ಣ ವಯಸ್ಸಿಂದ, ಅಂದರೆ ಸ್ಟೂಡೆಂಟಿಂದ. ಆಫ್ಟರ್ ಭೀಮಾ ನನಗೆ ಈ ಪಾತ್ರಗಳು ಎಷ್ಟು ಅಂದರೆ ಅವಕಾಶಗಳು ಪೊಲೀಸ್ ಅವಕಾಶಗಳೇ ಹೆಚ್ಚೆಚ್ಚು ಬರ್ತಾ ಬರ್ತಾ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೊಂದು ನಿಜವಾಗ್ಲೂ ಕೊರಗಿತ್ತು, ಪೊಲೀಸ್ ಆಗಬೇಕಿತ್ತು, ಆಗಲಿಲ್ಲ ಅಂತ ಅಂದ್ಬಿಟ್ಟು. ಇವಾಗ ನಾನು ಪ್ರತಿ ಸಲ ಯೂನಿಫಾರ್ಮ್ ಹಾಕಿದಾಗ ಡ್ಯೂಟಿಗೆ ಹೋಗ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಅಂದರೆ ನಾನು ಅವಾಗಲೇ ಹೇಳಿದೆ ಬೇರೆ ಬೇರೆ ಥರ ಕೇಸ್ಗಳಂತ ಅಂದ್ಬಿಟ್ಟು. ಸೊ ಅದೇ ಈ ಕೇಸ್ ಮುಗಿಸ್ದೆ ಇನ್ನೊಂದು ಕೇಸು, ಈ ಕೇಸ್ ಮುಗಿಸ್ದೆ ಇನ್ನೊಂದು ಕೇಸು ಅನ್ನೋ ಥರ. ಯೂನಿಫಾರ್ಮ್ ಹಾಕಿದ್ರೆ ನಾನು ಕಲಾವಿದ ಅಲ್ಲ, ನಾನು ಪೊಲೀಸೇ ಅನ್ನೋ ಥರ ಫೀಲ್ ಆಗೋ ಅಷ್ಟು ಒಂದು ಈ ಯೂನಿಫಾರ್ಮ್ ನನ್ನನ್ನು ಆವರಿಸ್ಬಿಟ್ಟಿದೆ. ಸೊ ತುಂಬ ಖುಷಿ ಇದೆ, ತುಂಬ ಖುಷಿ ಇದೆ. ಪ್ರಿಯಳಾಗಿ ಕಲಾವಿದೆಯಾಗಿ ಯೂನಿಫಾರ್ಮಿಂದ ಆಚೆ ಕೂಡ ಒಂದಷ್ಟು ಬೇರೆ 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 ವೇಷಗಳಿದೆ ಕಲಾವಿದೆಯಾಗಿ ನಾನು ನಿಭಾಯಿಸೋದಕ್ಕೆ. ಸೊ ಒಂದಷ್ಟು ಅವಕಾಶಗಳೀಗ ಯೂನಿಫಾರ್ಮ್ ಹಾಕದೆ ಪೊಲೀಸ್ ಅಲ್ಲದೆ ಬೇರೆ ಬೇರೆ ಕ್ಯಾರೆಕ್ಟರ್ಗಳಿಂದ 2-3 ಪ್ಲೇ ಮಾಡ್ತಾಯಿದ್ದೀನಿ ನಾನು. ಸೊ ಅದ್ರ ಮಧ್ಯೆ ಇದು ನಡೀತಾ ಇದೆ ವಿತ್ ಯೂನಿಫಾರ್ಮ್ ಡ್ಯೂಟಿ. ಯೂನಿಫಾರ್ಮ್ ಡ್ಯೂಟಿಯಲ್ಲಿ ಇರಬೇಕಾದ್ರೆ, ಯೂನಿಫಾರ್ಮಲ್ಲಿ ಇರಬೇಕಾದ್ರೆ ಫಿಟ್ ಆ್ಯಂಡ್ ಫೈನ್ ಇರಬೇಕು. ಸೊ ಇದ್ರ ಬಗ್ಗೆ ಕೇಳಬೇಕಾಗಿದ್ರೆ ನಿಮ್ಮ ಫಿಟ್ನೆಸ್ ವರ್ಕೌಟ್, ನಿಮ್ಮ ಡಯಟ್ ಪ್ಲ್ಯಾನ್ ಎಲ್ಲ ಹೇಗೆ ನಡೆಸುತ್ತೆ ಅಥವಾ ನಾರ್ಮಲ್ ಆಗೇ ಹೋಗ್ತಾ ಇದೆಯಾ? ಪಥ್ಯದಲ್ಲಂತೂ ಇದ್ದೇ ಇರ್ತೀನಿ ನಾನು. ಯಾಕೆಂತಂದರೆ ನನಗೆ ಭೀಮಾ ರಿಲೀಸ್ ಆಗೋಕ್ಕೂ ಮೊದಲು ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಹಾಗಾಗಿ ನಾನು ಪಥ್ಯದಲ್ಲೇ ಇದ್ದೀನಿ. ಅದು ಬಿಟ್ಟು ಎಕ್ಸಸೈಸ್ಗಳು ಒಂದಷ್ಟು ಈಗ ನನ್ನ ಡಾಕ್ಟರ್ನ ನಾನು ಕನ್ಸಲ್ಟ್ ಮಾಡಿ ಯಾವ ಥರ ನಾನು ಮಾಡಬೇಕು, ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದು, ಯೋಗ. ಸೊ ಹೆಚ್ಚು ಸ್ವಲ್ಪ ಯೋಗದಲ್ಲಿರ್ತೀನಿ. ಸೊ ಅಷ್ಟೇ. ಸೊ ಈ ಸಿನಿಮಾದ ಡೈರೆಕ್ಟರ್ ಬಗ್ಗೆ ನೀವು ಕತೆ ಕೇಳಿದಾಗ ಸೊ ನಿಮಗೆ ಹೇಗೆ ಅನ್ನಿಸ್ತು ಇವ್ರ ಜೊತೆ ನಾನು ವರ್ಕ್ ಮಾಡ್ಬೋದು? ಸೊ ಈ ಕತೆ ಅಂತೂ ನಿಮ್ಗೆ ಇಷ್ಟ ಆಯಿತು, ಬಿಕಾಸ್ ಒಂದು ರಿಯಲ್ ಆಗಿ ನಡೆಯುವಂಥ ಒಂದು ಸ್ಟೋರಿಗಳ ಮೇಲೆ ಬೇಸ್ ಮೇಲೆ ಇರೋವಂಥ ಕತೆ. ಸೊ ಡೈರೆಕ್ಟ್ರದ್ದು ಒಂದು ನಿಮಗೆ ನಂಬಿಕೆ ಹೇಗೆ? ಸೊ ಈ ಸಿನಿಮಾ ಹೇಗೆ ಮಾಡ್ತಾರೆ, ನಾನು ಹೇಗೆ ನನ್ನನ್ನು ಪ್ರೆಸೆಂಟೇಷನ್ ಇದರಲ್ಲಿ ಕೊಡ್ಬೋದು ಅಂತ? ನನಗೆ ಇಲ್ಲಿ ವಿಷಯ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದ್ದು. ಸೊ ಭ್ರೂಣ ಹತ್ಯೆ ಅನ್ನೋದೇ ಏಕೆಂತಂದರೆ ಕೆಲವೊಂದು ಸಬ್ಜೆಕ್ಟ್ಗಳು ಅಥವಾ ಕೆಲವೊಂದು ವಿಷಯ ವಸ್ತುಗಳು ಎಲ್ಲರಿಗೂ ಕಾಮನಾಗಿ ಸಿಕ್ಕಲ್ಲ. ಸೊ ಆ ಥರ ಸಿಕ್ಕಾಗ ಇವರು ಕಥೆನ, ನೈಜ ಕಥೆಯನ್ನು ತುಂಬ ಚೆನ್ನಾಗಿ ಅದನ್ನು ಹೇಳ್ಕೊಂಡು ಸ್ಟೋರಿ ಮಾಡಿದ್ದಾರೆ. ಸೊ ಅದೊಂದು ನನಗೆ ಸ್ವಲ್ಪ ಗಮನ ಹರಿಸಿದೆ. ಅದು ಬಿಟ್ಟು ನಾಗೇಶ್ ಸರ್ ಒಂದಷ್ಟು ಸಿನಿಮಾಗಳನ್ನೆಲ್ಲ ಮಾಡಿದ್ದಾರೆ, ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಡೈರೆಕ್ಷನಲ್ಲಿ ನಾನು ವರ್ಕ್ ಮಾಡಬೇಕು ಅನ್ನೋದು ಒಂದು ಏನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಇದಾಯಿತು. ಅದು ಬಿಟ್ಟು
ಎಸ್ ನಾನು ಹೇಳ್ದಂಗೆ ನಾನು ಹೆಚ್ಚು ಕತೆ ಬಗ್ಗೆ ಏನೂ ಹೇಳಂಗಿಲ್ಲ. ಐ ಆಮ್ ಸೊ ಸಾರಿ. ಸೊ ಹಾಗಾಗಿ ನಾನು ಅಂದರೆ ನಿಮಗೆ ಎಸ್ ನನಗೆ ಹೇಳಿರೋ ಪ್ರಕಾರ ಔಟ್ ಆಫ್ ಬ್ಯಾಂಗ್ಳೂರ್ ಒಂದು 2 ದಿನ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಬೆಂಗಳೂರಿನಲ್ಲೇ ಮಾಡಿದ್ರು ಮಾಡಬಹುದು, ಇಲ್ಲಾಂದ್ರೆ ಇಲ್ಲ. ಮೇಜರ್ ಶೂಟೆಲ್ಲ ಬೆಂಗಳೂರಿನಲ್ಲೇ ನಡೆಯುತ್ತೆ. ತುಂಬ ಒಳ್ಳೆ ಸಬ್ಜೆಕ್ಟ್ ಇರುವಂತಹ ಸಿನಿಮಾ. ಸೊ ಸಿನಿಮಾ ಎಲ್ಲರೂ ಯಾರೂ ಸೋಲಕ್ಕೆ ಅಂತ ಮಾಡಲ್ಲ. ಸೊ ವಿಷಯ ಜನಗಳಿಗೆ ಬೇರೆ ಬೇರೆ ಥರ ವಿಷಯಗಳನ್ನ ತಲುಪಿಸ್ಬೇಕು ಅಂದರೆ ರ್ಯಾಂಡಮಾಗಿ ಒಂದೇ ಥರ ಕಥೆಗಳು ಬರ್ತಾನೇ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡುತ್ತೆ ಈ ಥರದ್ದು ಒಂದು ಸಬ್ಜೆಕ್ಟ್ ಇರುವಂಥ ಸಿನಿಮಾಗಳು. ಸೊ ಮೊನಾಟನಸ್ ಆಗಿ ಬರುವಂಥ ಒಂದು ಇದನ್ನು ಬ್ರೇಕ್ ಮಾಡುತ್ತೆ. ಸೊ ಆ ಥರದ್ದು ಒಂದು ವಿಶೇಷವಾಗಿರುವಂಥ ಸಿನಿಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನಮ್ಮ ಸುತ್ತಮುತ್ತ ನಾವು ಏನು ನಡೀತಾ ಇದೆ, ನಾವು ಅದು ಎಷ್ಟು ಗಮನ ಹರಿಸ್ಬೇಕು ಅನ್ನೋದು ಒಂದು ನಮಗೆ ಒಂದು ವಿಶೇಷವಾಗಿರುವಂಥ ಒಂದು ಕಾಳಜಿ ಮತ್ತು ಅಂದರೆ ಸಾಮಾಜಿಕವಾಗಿ ನಮಗೆ ಬೇಕಾಗಿರೋ ಒಂದು ತುಂಬ ಬೇಸಿಕ್ ಡ್ಯೂಟಿ ಅದನ್ನು ನೆನಪು ಮಾಡುತ್ತೆ. ಥ್ಯಾಂಕ್ ಯು ಸೋ ಮಚ್.